ಅರೆ ಓ ನೋ, ಇಲ್ಲಿ ಏನಾಗ್ತಿದೆ? ಕನ್ನಾ ಸರ್ ಹಾರ್ತಿದ್ದಾರೆ. ಎನಿ ಡೌಟ್? ಡೌಟ್ ಯಾಕೆ? ಕಾಣಿಸ್ತಾ ಇದೆ ತಾನೇ ಹಾರ್ತಾ ಇರೋದು. ಅವ್ರು ಹೆಂಗ್ ಆಡ್ತಿದ್ದಾರೆ? ಅರೆ ಹೋಯ್. ಒಗಟ್ ಅರ್ಥ ತಿಳಿಸಿ ಯಾರಿಗಾದ್ರೂ ಗೊತ್ತಿದ್ರೆ, ಅರೆ ಯಾರಾದ್ರೂ ಕಾಪಾಡಿ ದಮ್ಮಿದ್ರೆ ಹೊಡಿರಿ ಚಪ್ಪಾಳೆ. ಈಗೆಲ್ಲ ಗುರು, ಮೊದ್ಲು ಕಾಪಾಡು, ಆಮೇಲೆ ಹೊಡಿ ಚಪ್ಪಾಳೆ. ಕಾಪಾಡಿ. ನಾನ್ ಕಾಪಾಡ್ತೀನಿ, ಆದ್ರೆ ನನ್ನನ್ನು ಯಾರು ಕಾಪಾಡ್ತಾರೆ? ದೇಸಾಯಿ ಅವ್ರನ್ನ ನೋಡುವಾಗ ಟಚ್ ಆಯ್ತು. ಹಾರಿ ಹಾರಿ ನನ್ ತಲೆ ಸುತ್ತ ಹೋಯ್ತು. ಹೊಡಿರಿ ಚಪ್ಪಾಳೆ. ಆದ್ರೆ ನೀವ್ ಹೇಗ್ ಹಾರ್ತಿದ್ರಿ? ಈ ಚಪ್ಪಲಿಯಿಂದ ಚಿಕ್ಕಪ್ಪ ಟ್ರಾಫಿಕ್ ತೊಂದರೆಯಿಂದಾಗಿ ಈ ರಾಕೆಟ್ ಶೂನ ಮಾಡಿದ್ರು. ನನಗೆ ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ. ಮೇಡಮ್, ಚಿಕ್ಕಪ್ಪ ಅವ್ರ ಫೋನ್ ಬಂದಿತ್ತು. ಅವರು ನಮ್ಮನ್ನ ಕರೆದಿದ್ದಾರೆ. ಗಬ್ಬರ್ ಹೆಸರಿಂದ ಮಕ್ಕಳನ್ನ ಹೆದರ್ಸಿ ಎಷ್ಟು ದಿನ ಮಲಗ್ಸಕ್ ನೋಡ್ತಾರೆ. ಅವ್ರು ನಮ್ ಚಿಕ್ಕಪ್ಪ. ನಿಮ್ಮನ್ನೆಲ್ಲ ಯಾಕೆ ಕರೀತಿದ್ದಾರೆ? ಚಿಕ್ಕಪ್ಪ ತೊಂದ್ರೆಯಲ್ಲಿದ್ದಾರೆ. ಟಿ ಶರ್ಟ್ ನಲ್ಲಿ ಬಟನ್ ಇದ್ರೆ ಶರ್ಟ್ ಆಗುತ್ತೆ. ಚಿಕ್ಕಪ್ಪ ನನಗೆ ಹೇಳ್ದೆ ಹೋದ್ರೆ ನನಗೆ ಹರ್ಟ್ ಆಗುತ್ತೆ. ಹೊಡಿರಿ ಚಪ್ಪಾಳೆ. ಕನ್ನ ಸರ್, 2 ನಿಮಿಷ ಸುಮ್ನೆ ಇರಿ. ಮೇಡಮ್, ನಾವು ಚಿಕ್ಕಪ್ಪನ್ ಮೀಟ್ ಮಾಡಕ್ಕೆ ಪಾಲನ್ಪುರ್ಗೆ ಹೋಗ್ಬೇಕು. ಆದ್ರೆ ಚಿಕ್ಕಪ್ಪ ಬಟ್ಟಿಂಡಲ್ಲಿದ್ದಾರೆ. ಅವ್ರು ನಿಮ್ ಚಿಕ್ಕಪ್ಪ, ನಮ್ ಚಿಕ್ಕಪ್ಪ ಪಾಲನ್ಪುರದಲ್ಲಿದ್ದಾರೆ. ಅರೆ ಗೆಳೆಯ, ನಿನ್ ಚಿಕ್ಕಪ್ಪ ಪಕ್ಕದ ರೋಡ್ ಗಲ್ಲಿಲಿದ್ದಾರೆ ತಾನೇ? ಅದು ಇನ್ನೊಬ್ರು ಚಿಕ್ಕಪ್ಪ. ಓಹೋ, ಈ ಕನ್ಫ್ಯೂಷನ್ ನಿಲ್ಸಿ ಸಾಕು. ಹೇಳಿ, ಚಿಕ್ಕಪ್ಪ ಯಾಕೆ ಕರ್ತಿದ್ದಾರೆ? ಅವ್ರು ಹೇಳಿದ್ರು ಫೋನಲ್ಲಿ ಹೇಳಕ್ಕಾಗಲ್ಲ ಅಂತ. ತುಂಬಾ ದೊಡ್ಡ ತೊಂದ್ರೆ ಅಂತೆ. ಓಕೆ, ಹೋಗಿ, ಆದ್ರೆ ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಕನ್ನ ಸರ್. ಬೆಂಡೆ ಬದಲು ತೊಂಡೆ ಬಿಡ್ತಾ ಇದ್ದೀರಾ? ನನಗೆ ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ಹೊಡಿರಿ ಚಪ್ಪಾಳೆ. ನೀವ್ ಹೇಳಿದ್ರಲ್ಲ ನನ್ ಕಾರ್ ತಗೊಂಡು ಹೋಗು ಅಂತ, ಅದಕ್ಕೆ ಥ್ಯಾಂಕ್ ಯು. ಓಯ್, ನಾನು ಯಾವಾಗ ಕಾರ್ ತಗೊಂಡೋಗಕ್ ಹೇಳ್ದೆ? ಆ? ಇಲ್ಲಂತೂ ಐಸ್ ಬೀಳ್ತಾನೆ ಇದೆ. ಯಾರೋ ಪಾಪದ ವ್ಯಕ್ತಿದು ಐಸ್ ಬೀಳ್ತಾ ಇದ್ರೆ ಎಷ್ಟು ನಷ್ಟ ಆಗುತ್ತೆ ಅಲ್ಲ. ಅರೆ ದಡ್ಡ, ಇದು ಐಸಿನ ಮಳೆ ಸುರಿತಾ ಇರೋದು. ಮುಂಚೆ ಐಸ್ನ ನೋಡೇ ಇಲ್ವಾ ನೀನು? ನೋಡಿದೀನಿ, ಆದ್ರೆ ಬೀಳ್ತಾ ಇರೋದನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಅದಕ್ಕೆ ಅಂದ್ಕೊಂಡೆ ಮೇಲಿನಿಂದ ಯಾರ್ದೋ ಅಳ್ಸ್ ಬೀಳ್ತಿದೆ ಅಂತ. ಹುಷಾರು, ಪರ್ವತ ಇದೆ. ಹನಿ, ಕಾರಿನ 2 ಕಾಲು ಗುಂಡಿಯಲ್ಲಿದೆ. ಇರ್ಲಿ ಬಿಡು, ನಮಗೆ ಬೇರೆ ಕಾಲಿನ ಅವಶ್ಯಕತೆನೇ ಇಲ್ಲ. ಅಯ್ಯೋ ಕತೆ, ಅವ್ನ್ ಕಾರ್ ಟೈರ್ ಬಗ್ಗೆ ಮಾತಾಡ್ತಿರೋದು. ಚಿಕ್ ಬ್ರದರ್, ಕೂಲ್ ಆಗಿರು. ಕಾರ್ ಗುಂಡಿಗೆ ಹೋಗ್ತಾ ಇದೆ, ನೀನ್ ಕೂಲ್ ಆಗಿರು ಅಂತ ಹೇಳ್ತಾ ಇದೆಯಲ್ಲ. ಟೆನ್ಷನ್ ಮಾಡ್ಕೋಬೇಡ, ಕಾರ್ ಖನ್ನಾ ಅವ್ರದ್ದು. ಏ ದಡ್ಡ, ಕಾರೇನ ಖನ್ನಾ ಅವ್ರದ್ದು, ಆದ್ರೆ ಜೀವ ನಮ್ದು ತಾನೆ. ಅರೆ ಅರೆ ಸ್ಟೇರಿಂಗ್ ನಂಗೆ ಕೊಡು. ತಗೋ. ಇದೇನ್ ಮಾಡ್ಬಿಟ್ಟಿಯೋ ಗೂಬೆ? ಅಯ್ಯೋ, ತಲುಪ್ಬಿಟ್ವಿ. ಖಂಡಿತವಾಗ್ಲೂ ನಾವು ತಲುಪಬೇಕು ಅಂತ ಏನೂ ಇಲ್ಲ, ಆದ್ರೆ ಖಂಡಿತವಾಗ್ಲೂ ನಾವು ಜೀವಂತವಾಗಿ ತಲುಪಿದೀವಿ. ಏನು ಡೌಟ್? ಈ ಅರಮನೆ ಅಂತೂ ತುಂಬಾ ಭಯಂಕರವಾಗಿದೆ ಕಣೋ. ನೀವು ಬಂದ್ರಾ?
ಭಯ ಪಡ್ಬೇಡಿ ಚಿಕ್ಕಪ್ಪ ನಾನು ಚಿಕ್ಕಪ್ಪ. ಅಯ್ಯೋ ನೀವ ಚಿಕ್ಕಪ್ಪ, ಭಯ ಪಡಿಸ್ಬಿಟ್ರಿ ನಮ್ನ. ಒಳಗ್ ನಡೀರಿ, ಎಲ್ಲ ಹೇಳ್ತೀನಿ ನಾನು. ಚಿಕ್ಕಪ್ಪ, ನಮ್ಮನ್ನ ಯಾಕಿಲ್ ಕರ್ಸಿದ್ರಿ? ಏನ್ ಪ್ರಾಬ್ಲಮ್ ಇದೆ? ನನಗ್ ತುಂಬಾ ವಯಸ್ಸಾಗಿದೆ ಮಗ ಜೋರ್ದಾರ್. ಸುಮ್ನೆ ಇಷ್ಟನ್ನ ಹೇಳಕ್ಕೆ ಅಷ್ಟು ದೂರದಿಂದ ಕರ್ಸ್ಕೊಂಡಿದ್ದೀರಾ ನೀವು? ಇಲ್ಲ, ತೊಂದ್ರೆ ಅದಲ್ಲ. 12 ವರ್ಷದಿಂದ ಈ ಬಂಗ್ಲೆನ ನೋಡ್ಕೋತಾ ಇದ್ದೀನಿ, ಆದ್ರೆ ಈಗ ನನ್ ಕೈಲಿ ಆಗ್ತಿಲ್ಲ. ನಾವು ನಿಮ್ ತೊಂದ್ರೆನ ಅರ್ಥ ಮಾಡ್ಕೊಂಡಿದ್ವಿ ಚಿಕ್ಕಪ್ಪ, ಆದ್ರೆ ನಾವಿಲ್ಲಿದ್ದು ಈ ಬಂಗ್ಲೆನ ನೋಡ್ಕೊಳಕ್ ಆಗಲ್ಲ. ಎನಿ ಡೌಟ್? ಮಗು, ತೊಂದ್ರೆ ನೋಡ್ಕೊಳ್ಳೋದಲ್ಲ, ತೊಂದ್ರೆ ಪ್ರಭು ಮತ್ತೆ ದೇವಂದು. ಪ್ರಭುದೇವನಿಂದ ಏನ್ ತೊಂದ್ರೆ ಆಗಿದೆ? ಅವ್ನ್ ತುಂಬಾ ಒಳ್ಳೆಯವನು, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅಯ್ಯೋ, ಆ ಪ್ರಭು ದೇವ ಅಲ್ಲ ಮಗ, ಪ್ರಭು ಮತ್ತೆ ದೇವ ಇಬ್ರು ಅಣ್ಣ ತಮ್ದಿರು. ಬಿಲ್ಡರ್ಗಳು ತುಂಬಾ ಅಪಾಯಕಾರಿ ಮತ್ತೆ ಕೆಟ್ಟವರು. ಇಲಾಖೆ ಎಲ್ಲ ಬಂಗ್ಲೆಗಳನ್ನ ಕೊಂಡ್ಕೊಂಡು ಅಲ್ಲಿ ಮಾಲು ಮತ್ತೆ 5 ಸ್ಟಾರ್ ಹೋಟ್ಲು ಮಾಡ್ತಿದ್ದಾರೆ. ಈಗ ಅವರಿಬ್ರು ಈ ಬಂಗ್ಲೆ ಹಿಂದೆ ಬಿದ್ದಿದ್ದಾರೆ. ಅವ್ರೇನಾದ್ರು ತೊಂದ್ರೆ ಮಾಡ್ತಿದಾರಾ? ಮಗು, ಹೌದು. ಅವರು ಶ್ರೀಮಂತರು, ಅಪಾಯಕಾರಿ ಕೂಡ. ಅವ್ರ ವಿರುದ್ಧ ಯಾರು ಮಾತಾಡಲ್ಲ. ಏನ್ ಮಾತಾಡ್ಬೇಕು ನನ್ಗೇಳಿ, ನಾನೋಗ್ ಮಾತಾಡ್ತೀನಿ. ನಾನು ಪ್ರಭುದೇವ ಏನು ಕಮಲಾಸನ್, ನಾಗಾರ್ಜುನ ಯಾರಿಗೂ ಎದುರಿಲ್ಲ, ಗೊತ್ತಾ? ಮಾತಾಡೋದಲ್ಲ, ಈ ಬಂಗ್ಲೆನ ಕಾಪಾಡ್ಕೋಬೇಕು. ಯಜಮಾನ್ರು ಬದುಕಿರೋವರೆಗೂ ಅವ್ರಿಗೆ ಧೈರ್ಯ ಇರ್ಲಿಲ್ಲ. ಆದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಯಜಮಾನ್ರು, ಅಮ್ಮವರು, ಮಿನಿ ಪುಟ್ಟ ಸತ್ತೋದ್ಮೇಲೆ ಅವರಿಬ್ರು ಅಣ್ಣ ತಮ್ದಿರು ಈ ಬಂಗ್ಲೆನ ಹೊಡ್ಕೊಳಕ್ಕೆ ಕಾಯ್ತಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕಪ್ಪ, ಈಗ ನಾವು ಬಂದಿದೀವಲ್ಲ. ನೀವು ಬಂದ್ಮೇಲೆ ನನಗ್ ಧೈರ್ಯ ಬಂದಿದೆ. ರಾತ್ರಿ ಆಗೋಯ್ತು, ಊಟ ಮಾಡಿ ರೆಸ್ಟ್ ಮಾಡಿ. ಇಲ್ಲಿ ತುಂಬಾ ಚಳಿ ಇದೆ ಚಿಕ್ಕಪ್ಪ. ನಾವು ಬಂಗ್ಲೆಲ್ ಬೆಂಕಿ ಹಾಕೋ ಜಾಗದಲ್ಲಿ ಬೆಂಕಿ ಹಾಕೊಂಡು ಮಲ್ಕೊಂಡ್ಬಿಡ್ತೀವಿ. ಗುಡ್ ನೈಟ್ ಮಕ್ಳೇ. ಚಿಕ್ಕಪ್ಪ ಹೇಳಿದ್ರು ಇಲ್ಲಿ ತುಂಬಾ ಸಲ ಕರೆಂಟ್ ಹೋಗುತ್ತೆ ಅಂತ. ಅರೆ ವಾ, ಆಪಲ್ ಯಾಕೆ ಹಿಂಗ್ ಹರ್ತಾ ಇದೆ ಇದು? ಆಪಲ್ ಹಾರ್ತಾ ಇದೆ, ನಂಗ್ ಬಂದು ತಲೆಗೆ ಹೊಡಿತು. ಸುಮ್ನೆ ನಾಟಕ ಮಾಡ್ಬೇಡ, ನಾವ್ ಯಾರು ಭಯ ಪಡಲ್ಲ. ಎನಿ ಡೌಟ್? ಹನಿ, ಫೈರ್ ಪ್ಲೇಸ್ ಅಲ್ಲಿ ಕಡ್ಡಿ ಹಾಕು, ನಾವು ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಚಿಕ್ಕಪ್ಪನ್ ಓನರು, ಅವ್ರ ಹೆಂಡತಿ ಮತ್ತು ಮಿನಿ ಚಿಕ್ಕ ಮಗಳು. ಅರೆ, ಈ ಕಟ್ಟಿಗೆ ಎಲ್ಲಿ ಹೋಗ್ಬಿಡ್ತು? ಓಹ್, ಎಂತ ಮಾತು, ಎಂತ ಮಾತು, ಎಂತ ಮಾತು! ತುಂಬಾ ಸುಂದರವಾಗಿರೋ ಚಪ್ಪಲಿ. ಕಬಡ್ಡಿ! 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 ಏನಾಯ್ತು? ಚಪ್ಪಲಿನ ಎದ್ದು ಬಂದು ಹೊಡಿತಾ ಇದೆ. ಅರೆ, ಯಾರ್ ಚಪ್ಪಲಿ ಹೊಡೆದಿದ್ದು? ಅರೆ, ಚಪ್ಪಲಿ ಹಾರ್ಕೊಂಡು ಬಂದು ನಂಗೆ ಹೊಡಿತಾ ಇದೆ. ಹುಚ್ಚಿಡ್ದಿದ್ಯಾ ನಿಂಗೆ? ಇವನ್ ನಿಜ ಹೇಳ್ತಾ ಇದ್ದಾನೆ. ನಾನೊಂದು ಕಡೆಯಿಂದ ಬೆಂಕಿ ಹಾಕೋ ಜಾಗದಲ್ಲಿ ಕಟ್ಟಿಗೆ ಹಾಕ್ತೆ, ಅದು ಹಾರ್ಕೊಂಡ್ಬಂದು ಇನ್ನೊಂದ್ ಕಡೆಯಿಂದ ಹೊರಗಡೆ ಬಂದ್ಬಿಡ್ತು. ಆ ತರ ಹೇಗಾಗಕ್ ಸಾಧ್ಯ? ಅರೆ, ಅದನ್ನ ಗಾಳಿಲಿ ಆರಿಸ್ತಿರೋದು ಯಾರು? ಇನ್ಯಾರು? ನಾನು. ಭೂತ! ಅಯ್ಯೋ,
ನಿಂತ್ಕೊಳ್ಳಿ. ಹಲೋ. ಈ ಹುಡುಗಿ ಹಾರ್ತಿದ್ದಾಳೆ, ಏನು ಡೌಟ್? ಹೊರಡ್ತೆ. ಹಾಯ್. ಅಯ್ಯೋ ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ? ಅರೆ ನೀವೇನು ಒಳಗಡೆ ಆಟ ಆಡ್ತಿದ್ದೀರಾ? ಹೊರಗಡೆ ಬನ್ನಿ. ಇಲ್ಲಿ ಕೇಳಿ ನನ್ನ ಮಾತನ್ನ.